ನಿನ್ನೆ ಸಂಜೆ ಅಥವಾ ರಾತ್ರಿ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಆಗೇ ಹೋಗಿತ್ತು. ನೇನು ನೆಹರು ಮೈದಾನದಲ್ಲಿ ಇವತ್ತು ವಿಜಯ್ ಪ್ರಮಾಣ ವಚನ ತಗೊಳ್ಳೋದು ಮಾತ್ರ ಬಾಕಿ ಇತ್ತು. ವಿಸಿಕೆಯನ್ನು ಸಪೋರ್ಟ್ ಕೊಟ್ಟಿದ್ದಾರೆ, ಎಎಂಎಲ್ ಕೂಡ ಕೊಟ್ಟಿದ್ದಾರೆ, ಸಿಪಿಐ ಕೊಟ್ಟಾಯಿತು, ಸಿಪಿಐಎಂ ಕೊಟ್ಟಾಯಿತು, ಎಲ್ಲರೂ ಕೊಟ್ಟಿದ್ದಾರೆ. ವಿಜಯ್ಗೆ 121 ಶಾಸಕರ ಬಲ ಸಿಕ್ಕಿದೆ ಅಂತ ಹೇಳಲಾಯಿತು. ಎಲ್ಲವೂ ಕನ್ಫರ್ಮ್ ಆಗಿಬಿಟ್ಟಿತ್ತು. ಕಡೇ ಕ್ಷಣದಲ್ಲಿ ಸುಮಾರು 9:30 ರಾತ್ರಿ ಕಳೆದಿತ್ತು, ಜಾರಿತ್ತು. 9:45 ಕೂಡ ಆಗ್ತಕ್ಕೆ ಶುರು ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಒಂದು ಸುದ್ದಿ ಬಂತಲ್ಲ, ಇಲ್ಲ ವಿಸಿಕೆ ಅವರು ಸಪೋರ್ಟ್ ಕೊಡ್ತಾ ಇಲ್ವಂತೆ. ಅವ್ರು ಸಪೋರ್ಟ್ ಕೊಡುವುದಾದರೆ ಅವರ ಕಂಡೀಷನ್ಸ್ಗೆ ವಿಜಯ್ ಒಪ್ಕೊಳ್ಬೇಕಂತೆ. ಏನು ಕಂಡೀಷನ್ ಅಂದರೆ, DCMA ಕೇಳ್ತಾ ಇದ್ದಾರಂತೆ ಅಂತ ಬಂತು. ಅಂದರೆ ವಿಸಿಕೆ ಏನು ಮಾಡ್ತಾ ಇದ್ದಾರೆ, ಇದನ್ನು ನೀವು ಪ್ರೊಲಾಂಗ್ ಮಾಡಿದಷ್ಟು, ನೀವು ಇದನ್ನು ಲೇಟ್ ಮಾಡಿದಷ್ಟು ಏನಾಗುತ್ತೆ, ಅವ್ರ ಡಿಮ್ಯಾಂಡನ್ನು ಈಡೇರಿಸಲೇಬೇಕಾದಂಥ ಅನಿವಾರ್ಯತೆಗೆ ವಿಜಯ್ ಸಿಕ್ಕಾಕೊಳ್ತಾರೆ. ವಿಜಯ್ ಕೇಳಿದ ತಕ್ಷಣ ಸಪೋರ್ಟ್ ಕೊಡ್ತೀವಿ ಅಂತ ಬಂದುಬಿಟ್ರೆ ನಿಮ್ಗೇನು ಸಿಗಲ್ಲ. ಲೇಟ್ ಮಾಡ್ತಾ ಹೋದಂತೆಯೇ ವಿಜಯ್ಗೆ ಏನಾಗುತ್ತೆ, ಬಹುಮತ ಸಾಬೀತುಪಡಿಸಲೇಬೇಕಾದಂಥ ಒತ್ತಡ ರಾಜ್ಯಪಾಲರ ಕಡೆಯಿಂದನೂ ಜಾಸ್ತಿ ಆಗಿಬಿಡುತ್ತೆ, ಪಕ್ಷದ ಒಳಗಡೆನೂ ಜಾಸ್ತಿ ಆಗುತ್ತೆ, ಶಾಸಕರನ್ನ ಹೋಲ್ಡ್ ಮಾಡೋದು ಕೂಡ ಕಷ್ಟ ಆಗಿಬಿಡುತ್ತೆ. ಇದೇ TVKಗೆ. ಆ ಕಾರಣಕ್ಕೆ ವಿಜಯ್ ಏನು ಮಾಡ್ತಾರೆ ಅಂತ ಪ್ರಶ್ನೆ ಇತ್ತು. ಇದೀಗ ಕ್ಷಣಕ್ಕೂ ತಿರುವುಗಳು ಸಿಗ್ತಾ ಇದೆ. ಇಲ್ಲಿ ಯಾವ ಸಿನಿಮಾದ ಕ್ಲೈಮ್ಯಾಕ್ಸ್ಗೂ ಕೂಡ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ತಮಿಳುನಾಡಿನ ರಾಜಕಾರಣ ತಿರುವು ಮುರು ಪಡ್ಕೊಳ್ತಾ ಇದೆ. ಇಲ್ಲಿ 3 ಬಾರಿಯೂ ಕೂಡ ರಾಜ್ಯಪಾಲರಿಂದ ಅವಕಾಶ ಸಿಗ್ತಾ ಇಲ್ಲ. ಲೆಟರ್ ತಗೊಂಡು ಹೋಗಿದ್ದಾರೆ, ಹಾಗೆ ಹೀಗೆ ಏನು ಹೇಳ್ತಾ ಇದ್ರು ಕೂಡ ಇವ್ರ ಲೆಟರ್ ಸಿಗ್ತಾ ಇಲ್ಲ. ವಿಸಿಕೆ ಅವ್ರದ್ದು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ಅದೇ ಸಿಗ್ತಾ ಇಲ್ವಲ್ಲ. ವಿಜಯ್ಗೆ ದಿನಕ್ಕೊಂದು ಚೆಕ್ಮೇಟ್ ಇಡ್ತಾ ಇರೋದು ಗವರ್ನರ್. ಇವತ್ತೇ ಪ್ರಮಾಣ ವಚನಕ್ಕೆ ರೆಡಿಯಾಗಿದ್ದು ವಿಜಯ್, ಶಾಕ್ ಸಿಕ್ಕಿದೆ ಅವರಿಗೆ. ಇವತ್ತು ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ವಿಜಯ್ ಮುಂದಾಗ್ತಾ ಇದ್ದಾರೆ. ನಿನ್ನೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದು TVK ವಿಜಯ್, ಆದರೆ ನಿನ್ನೆ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲ ಆಗ್ಬಿಡ್ತಾರೆ. ಕೇವಲ 116 ಶಾಸಕರ ಬೆಂಬಲ ಪತ್ರವನ್ನು ಮಾತ್ರ ಕೊಟ್ಟಿದ್ದು ವಿಜಯ್. ಇಲ್ಲೇನಾದರೂ ಈ ಕಡೆ DMK ಒಂದು ಆಟ ಆಡ್ತಾ ಇದೆಯಾ? ಇಲ್ಲ, DMK ಕಡೆಯವರೇ ಅಲ್ವಾ ಇವರೆಲ್ಲರೂ ಕೂಡ, ವಿಸಿಕೆ, CPI, CPIM. ಏನಾದರೂ ಸ್ಟಾಲಿನ್ ಗೈಡ್ಲೈನ್ಸ್ನ ಮೇಲೆ ವಿಜಯ್ರ TVKಯನ್ನು, ವಿಜಯ್ ಅವರ ರಾಜಕೀಯ ಬುದ್ಧಿಮತ್ತೆಯನ್ನು, ವಿಜಯರ ಚಾಣಾಕ್ಷತನವನ್ನು ಹೊರಗೆ ಹಚ್ಚುವಂಥ ಕೆಲಸವನ್ನು ಸ್ಟಾಲಿನಲ್ಲಿ ಮಾಡ್ತಾ ಇದ್ದಾರಾ? ರಾಜಕಾರಣಿ ಬೇರೆ, ಸಿನಿಮಾ ನಟ ಬೇರೆ. ನೋಡಿದ್ರಾ, ವಿಜಯ್ಗೆ ನೀವೆಲ್ಲ ಗೆಲ್ಸಿದ್ರಲ್ಲಪ್ಪ, ಅಧಿಕಾರ ಹಿಡಿಯೋಕೆ ಆಯ್ತಾ? ಒಂದು ಸಣ್ಣ ಇಶ್ಯೂ ಬಗ್ಗೆ ಹರ್ಸೋಕ್ಕಾಗಲಿಲ್ಲ, 10 ಜನ ತರಕಾಗ್ಲಿಲ್ವಲ್ರಿ? ನಮ್ಮಪ್ಪ ಕರುಣಾನಿಧಿ 96 ಶಾಸಕರು ಇಟ್ಕೊಂಡು ಸರ್ಕಾರ ಮಾಡಲಿಲ್ವಪ್ಪ? ರಾಜಕೀಯ ಮಾಡೋಕ್ಕೆ ಬುದ್ಧಿ ಬೇಕಾಗತ್ತೆ, ರಾಜಕೀಯ ತಿಳುವಳಿಕೆ ಬೇಕಾಗತ್ತೆ, ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂತೆ ಅಲ್ಲ. ಇದೆಲ್ಲ ಮಾತಾಡಿದಾರಲ್ಲ, ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರಲ್ಲ. ಹಾಗಾಗಿ ವಿಜಯರನ್ನ ಇನ್ನೂ ಡೌನ್ ಮಾಡಬೇಕು, ಪರದಾಡುವಂತೆ ಮಾಡಬೇಕು, ಒದ್ದಾಡಿಸ್ಬೇಕು. ಇದ್ರ ಜೊತೆ ಒಂದು ಮಾತು ಬಂದಿದೆ, 6 ತಿಂಗಳು ಸುಮ್ಮನೆ ಇರ್ತೀನಿ ಅಂತ. ಒಮ್ಮೆ ಬಹುಮತ ಸಾಬೀತುಪಡಿಸ್ಬಿಟ್ರೆ ಮುಂದಿನ 6 ತಿಂಗಳು ಕೇಳಕ್ಕೆ ಬರಲ್ಲ. 6 ತಿಂಗಳ ಮೇಲೆ ಇದೇ ಸ್ಟಾಲಿನ್ ಕಡೆಯವರೇ ಪಾರ್ಟಿಗಳಿದ್ದಾರಲ್ಲ, ಇವರೆಲ್ಲರೂ ಮೈತ್ರಿ ಪಕ್ಷಗಳವರು, ಅವರೆಲ್ಲ ಸೇರಿ ಸರ್ಕಾರ ಕೆಡವಿ ಹಾಕಿಬಿಡ್ತಾರ ಗೊತ್ತಿಲ್ಲ. ಇದೀಗ TVK 107, ವಿಜಯ್ ತಿರುಚಿಗೆ ರಾಜೀನಾಮೆ ಕೊಟ್ರೆ 7 ಆಗುತ್ತೆ, 108 107 ಆಗುತ್ತದು. ಕಾಂಗ್ರೆಸ್ 5, CPI 2, CPIM 2. ಇದಾದ ಮೇಲೂ ಕೂಡ ವಿಸಿಕೆಯಿಂದ 2 ಸ್ಥಾನಗಳು ಬೇಕಾಗುತ್ತೆ. ವಿಸಿಕೆ ಸಪೋರ್ಟ್ ಮಾಡಿದ್ರೆ ವಿಜಯ್ ಸರ್ಕಾರ, ಇಲ್ಲದೆ ಇದ್ರೆ ಇಲ್ಲ. ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ TVKಯ ವಿಜಯ್. 2 ಶಾಸಕರನ್ನ ಹೊಂದಿರತಕ್ಕಂಥ ವಿಸಿಕೆ ಫುಲ್ ಡಿಮ್ಯಾಂಡ್ ಮಾಡ್ತಾ ಇದೆ. ಇದೀಗ ವಿಸಿಕೆ ಡಿಮ್ಯಾಂಡ್ ಮಾಡಿದಾಗ ವಿಸಿಕೆ ಎಷ್ಟು ಡಿಮ್ಯಾಂಡ್ ಮಾಡಬೇಕಾದ್ರೆ ನಾನು ಯಾಕೆ ಡಿಮ್ಯಾಂಡ್ ಮಾಡಬಾರ್ದು? ಕಾಂಗ್ರೆಸ್ ಶುರು ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಕೇಳ್ತಾ 5 ಸಪೋರ್ಟ್ ಕೊಡ್ತಾ ಇದ್ದೀವಲ್ಲಪ್ಪ, ನೀನು ವಿಸಿಕೆ 2 ಶಾಸಕರಿಗೆ ಅಷ್ಟೆಲ್ಲ ಕೊಟ್ಟುಬಿಟ್ರೆ ನಾವು ಸುಮ್ಮನೆ ಇರಬೇಕಾ? CPI ಶುರು ಮಾಡ್ತಾರೆ, CPIM ಶುರು ಮಾಡ್ತಾರೆ, ಗೊತ್ತಿಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ವಿಜಯರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ಎಲ್ಲ ಕೆಲಸಗಳು ತಮಿಳುನಾಡಲ್ಲಿ ಆಗ್ತಾ ಇದೆ. ಕೊನೆ ಕ್ಷಣದ ಶಾಕ್ ಏನು? ವಿಸಿಕೆ, ಮುಸ್ಲಿಂ ಲೀಗ್, AMMK ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಂತೆಯೂ ಅಲ್ಲ, ಕೊಡದಂತೆಯೂ ಅಲ್ಲ, ಆ ರೀತಿ ಒಂದು ಝೋನಲ್ಲಿ ವಿಜಯನ ಇಟ್ಟುಬಿಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಕೈ ಕೊಟ್ಟಿರೋದು AMMK, ವಿಸಿಕೆ, ಮುಸ್ಲಿಂ ಲೀಗ್. 118 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಪಟ್ಟಿ ಕೊಟ್ಟಿದ್ದು ವಿಜಯ್. ಆದರೆ ಅಧಿಕೃತ ಬೆಂಬಲ ವಿಸಿಕೆ, ಮುಸ್ಲಿಂ ಲೀಗ್, AMMK ಶಾಸಕನ ಸಹಿ ಫೋರ್ಜರಿ ಅಂತ ಹೇಳಿ ದಿನಕರನ್ ಆರೋಪ ಮಾಡಿಬಿಡ್ತಾರೆ. ನಾವ್ಯಾರು ಸೈನೇ ಮಾಡಿಲ್ಲ, ಅದಕ್ಕೆ ಯಾರ ನಮ್ಮಂತೆಯೇ ಸೈನ್ ಮಾಡಿ, ಫೋರ್ಜರಿ ಮಾಡಿ, ನಕಲಿ ಸಹಿಯನ್ನು ಮಾಡಿ ಆ ಲೆಟರ್ ಕೊಟ್ಟುಬಿಟ್ಟಿದ್ದಾರೆ, ಇದ್ಯಾವುದು ನಮ್ದಲ್ಲ ಅಂತ ಒಂದು ದಿನಕರನ್ ಆರೋಪ ಮಾಡಿಬಿಡ್ತಾರಲ್ಲ. ವಿಜಯ್ಗೆ ಆಗ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಹಾಗಾಗಿ ಇವತ್ತು ನೆಹರು ಮೈದಾನದಲ್ಲಿ ಪ್ರಮಾಣ ವಚನ 11 ಗಂಟೆಗೆ ವೆಸ್ಟ್ ಬೆಂಗಾಲ್ ಅಂತೆ, 10 ಗಂಟೆಗೆ ತಮಿಳುನಾಡಂತೆ, ಏನು 1 ಗಂಟೆ ಅವಧಿಯಲ್ಲಿ 2 ರಾಜ್ಯಗಳಿಗೆ CM ಫಿಕ್ಸ್ ಅಂತ ಮಾತಾಡ್ತಾ ಇದ್ವಲ್ಲ, ಅದ್ಯಾವುದು ಆಗೇ ಇಲ್ಲ ಸೋಫಾರ್.